6 ಗಂಟೆ ಬಿಡು ಟ್ರಿಪ್ 7:30 ಬಂದೈತಿ. ಇಲ್ಲಿಂದ ಈಗ ಟ್ರಿಪ್ ರೈಡ್ ಚಾಲೂ ಮಾಡಿ ಗದಗ್ ಟು ಕೊಪ್ಪಳ ಮೇನ್ ಹಾವೇರಿ ಇದೆ. ಇಲ್ಲಿ ಹಾವೇ ಮೇಲೆ ಬಾಜು ಒಂದು ಸಣ್ಣದೊಂದು ಹೋಟೆಲ್ ಐತಿ. ಹೋಟೆಲ್ ಕಡೆ ನಾಷ್ಟಾ ಮಾಡ್ಬೇಕಂತ ಸ್ಟಾಪ್ ಮಾಡಿವ ಗಾಡಿ. ಇಲ್ಲೇ ಅಜ್ಜಿ ಹೋಟೆಲ್ ಐತ್ರಿ, ಮಸ್ತ್ ಹೋಟೆಲ್ ಐತಿ. ಹೋಟೆಲ್ದಾಗ ನಾಷ್ಟಾ ಅದು ಮುಗಿಸ್ಕೊಂಡ್ ನೆಕ್ಸ್ಟ್ ನಮ್ ಜರ್ನಿ ಸ್ಟಾರ್ಟ್ ಮಾಡೋಣ್ರಿ. ಮಧ್ಯಾಹ್ನ 1 ಗಂಟೆ ಆಗೈತ್ರಿ, ಬಂದ್ ರೀಚ್ ಆಗ್ಯಾನ ಕೊಪ್ಪಳಕ. ಬಿಸಿಲಂತಿ ಫುಲ್ ಐತ್ರಿ, ಫುಲ್ ಬಿಸಿಲಾಗ ಮ್ಯಾಟ್ ಅದು ಹಾಸಿದಾರು, ಭಕ್ತರು ಕಾಲ್ ಅದು ಸುಡಬಾರ್ದು ಅಂತ ಹೇಳಿ. ಹಂಗ ಅಲ್ಲಿಂದ ನಾ ಒಳಗೆ ಹೋಗ್ಬೇಕಂದ್ರೆ ನನಗೆ ಇಬ್ರು ಹುಡುಗರು ಸಿಕ್ಕ್ರಿ. ನಾ ವಿಡಿಯೋ ಮಾಡೋದ್ ನೋಡಿ ನಂದು ವಿಡಿಯೋ ಮಾಡಂತಂದ್ರು. ಹ್ಞೂ ಆಯ್ತು ಅಂತೇಳಿ ಅವ್ರದ್ದು ವಿಡಿಯೋ ಮಾಡೀನ್ರಿ. ಹೆಂಗದಾರ ನೋಡ್ರಿ ಇಬ್ರು ಅಣ್ಣತಮ್ಮ ಮಸ್ತ. ಕೊಪ್ಪಳ ಬಂದು ರೀಚ್ ಆಗೀನಿ. ಈ ನಮ್ನಿ ಬಿಸಿಲೈತಿ, ಕರೆ ಮಠ ಅಂತ ಇಟ್ಟು ಮಸ್ತ್ ಐತಿ ನೋಡ್ರಿ. ಫುಲ್ ತಂಪ, ಏನು ಮಸ್ತ್ ಇಟ್ಟಾರ, ಫುಲ್ ಸಿಸ್ಟಮೆಟಿಕ್. ದರ್ಶನ ಎಲ್ಲ ಮಾಡಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ ಟೈಮ್ ಆಗಿತ್ರಿ ಊಟ ಮಾಡ್ಬೇಕಂತ ನಾವು ಹೋದ್ವಿ ಊಟದ ಹಾಲ್ ಕಡೆ. ಊಟ ಎಲ್ಲ ಮುಗಿಸ್ಕೊಂಡ್ ಅಲ್ಲಿಂದ ಮತ್ ನನ್ ರೈಡ್ ಚಲೋ ಮಾಡಿ ನೋಡ್ರಿ. ಮಠ ಬಿಸ್ಲಾಗ ತಿಂಡಿ ರೈಡ್. ಟೈಮ್ 3 ಆಗಿತ್ರಿ. ಹೆವಿ ಅಂದ್ರೆ ಹೆವಿ ಬಿಸಿಲೈತಿ. ಊಟ ಅಂತೆಲ್ಲ ಆಗೈತಿ. ಇಲ್ಲಿ ಬಂದು ಕುಂತೇನು. ಇದ್ದ ಗಂಗಾವತಿ ರೋಡ, ಇಲ್ಲಿಂದ ಮಂತ್ರಾಲಯ 150 ಕಿಲೋಮೀಟರ್ ಐತ್ರಿ. ಹೊಲ್ದಾಗ ಮಸ್ತ್ ಐತಿ ನೋಡ್ರಿ. ಫುಲ್ ಎಲ್ಲ ಹೊಲ ಐತ್ರಿ, ಹಿಂದೆಲ್ಲ ಗುಡ್ಡ, ಮಸ್ತ್ ನೇಚರ್ ಐತಿ ನೋಡ್ರಿ. ಮಸ್ತ್ ಬೇವಿನ ಗಿಡದ ತಳ ಕೂತ್ ಬಿಟ್ಟನ್ ಮಸ್ತ್ ಆರಾಮ್. ಬರ್ರಿ ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಮಾಡೋಣ. ಟೈಮ್ ಆಯ್ತು, ರೆಸ್ಟ್ ಗಿಸ್ಟ್ ಎಲ್ಲ ಮುಗೀತು. ನಮ್ಮ ಅಂಬಾರಿನ ಕಾಯತೈತಿ. 8 ಗಂಟೆ ಆಗೈತೆ ನೋಡ್ರಿ. ಮಂತ್ರಾಲಯ ಬಂದು ರೀಚ್ ಆಗೇವಿ. ಬೈಕ್ ಅದೆಲ್ಲ ಪಾರ್ಕ್ ಮಾಡೀವಿ. ಪಾರ್ಕ್ ಮಾಡಿ ಇಲ್ಲೇ ಲಗೇಜ್ ರೂಮ್ ಐತಿ, ಇಲ್ಲೇ ಮುಂದೆ. ಇಲ್ಲೇ ಹಿಂದೆ ಕಾಣೋದನ್ನ ಮಂತ್ರಾಲಯ ಮಠ, ಟೆಂಪಲ್, ರಾಯರು ಇರುವ ಸ್ಥಾನ. ಭಾಳ ಅಂದ್ರೆ ಭಾಳ ವರ್ಷದ ಕನಸಿತ್ರಿ. ನಾ ಬೈಕ್ ತೊಗೊಂಡಿಲ್ಲ ಅಂದ್ರು 3.5-4 ವರ್ಷ ಆಯ್ತು. 4 ವರ್ಷದಿಂದ ಅನ್ಕೊಳತ್ತೀನಿ ಬೈಕ್ ತೊಗೊಂಡ್ ಬರ್ಬೇಕಂತ. ಆ್ಯಕ್ಚುಲಿ ನಮ್ಮೂರದಿಂದ ಇಲ್ಲಿ ಮಠ ಅಂದ್ರೆ 300-400 ಕಿಲೋಮೀಟರ್ ಆಗ್ತೈತಿ. ಫಸ್ಟ್ ಟೈಮ್ ಕನಸು ನನಸಾಗೈತಿ. ಫುಲ್ ಖುಷಿ ಆಗೈತಿ. ಮಂತ್ರಾಲಯದಾಗ ಮಠದ ಜಾಗದಾಗ ನನ್ನ ಬೈಕ್ ಹೊಡಿಬೇಕಂತ ಭಾಳ ಆಸೆ ಐತ್ರಿ. ಅದು ಇವತ್ತು ನನಸಾಗೈತಿ. ಇದಿತ್ರಿ ಇವತ್ತಿನ ಫುಲ್ ಡೇ ಲಾಗ. ಫುಲ್ ವಿಡಿಯೋ ನೋಡ್ರಿ. ಲಾಗ್ ಹೆಂಗಾಗೈತೆ ಅಂತ ಹೇಳ್ರಿ, ಕಮೆಂಟ್ ಮಾಡ್ರಿ, ಹಂಗ ಫಾಲೋ ಮಾಡ್ರಿ. ಯಾರಾದ್ರೂ ನೆಕ್ಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದ್ರ ಸೀದಾ ನಿಯರೆಸ್ಟ್ ಗುಡಿ ಮುಂದೆ ಸೀದಾ ಮಸ್ತ್ ಬಿಸಿ ಬಿಸಿ ರೊಟ್ಟಿ ಚಪಾತಿ ಎಲ್ಲ ಮಾಡ್ಕೊಡ್ತಾರ. ಇಲ್ಲೇ ಮಾಡಿ. ಬಹುದಿನದ ಕನಸು ಇಂದು ನನಸು. ಮಂತ್ರಾಲಯ ಮಠದ ಮುಂದೆ ಮಲ್ಕೋಬೇಕಂತ ಭಾಳ ದೊಡ್ಡ ಆಸೆ ಇತ್ತು. ಇವತ್ತು ನನಸಾಗಿತ್ತು ನೋಡ್ರಿ. ಸಮ್ಮರ್ ಐತಿ, ಬಿಸಿಲು ಸಂಬಂಧ ಭಕ್ತಾದಿಗಳಿಗೆಲ್ಲ ನೆರಳಿರ್ಲಿ ಅಂತ ನೆರಳು ಸಂಬಂಧ ಮಾಡ್ಯಾರ ನೋಡಿದ್ರೆ ನಾ ಇಲ್ಲೇ ಮಲ್ಕೋಬೇಕಂತ ರೆಡಿ ಆಗೇನೀಗ. ಮತ್ತೆ ಸಿಗ್ತೇನೆ ರೀ ಮುಂದಿನ ಲಾಗ್ದಾಗ.